ಹೇಳಿರುವಂಥ ಹೇಳಿಕೆ. ತದನಂತರದಲ್ಲಿ ಒಂದು ಪ್ರಮುಖ ಮಾಹಿತಿ ಅಂತ ನಾವು ನೋಡೋದಾದ್ರೆ, ಹೃದಯಾಘಾತದ ಕೇಸಸ್ಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇವೆ. ಅದರಲ್ಲೂ ಹಾಸನದಲ್ಲಂತೂ, ಚಿಕ್ಕಮಗಳೂರಿನಂತಲ್ಲೂ ದಿನಕ್ಕೆ 2-3 ಕೇಸಸ್ಗಳಾಗ್ತಾ ಇವೆ. ಹಾಗಾದರೆ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣನಾ ಅನ್ನುವಂಥ ಒಂದು ಚರ್ಚೆ ಇತ್ತು. ಆದರೆ ಈಗ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅನ್ನುವಂಥ ಒಂದು ಸುದ್ದಿ ಬಿತ್ತರಾಗಿದೆ. ಅದನ್ನೇ ನಾವು ನೋಡೋದಾದರೆ, ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ನೋಡಿ 20ಕ್ಕೂ ಹೆಚ್ಚು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೀಗಾಗಿ ಕೋವಿಡ್ ಲಸಿಕೆ ದುಷ್ಪರಿಣಾಮಗಳ ಬಗ್ಗೆ ಎದ್ದಿರುವ ಊಹಾಪೋಹಗಳಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಕೊರೋನಾ ಪ್ರತಿರೋಧಕ ಲಸಿಕೆಗೂ ಹಾಗೂ ಹೃದಯಾಘಾತದಿಂದ ಸಂಭವಿಸ್ತಾ ಇರುವಂಥ ಸಾವಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂದರೆ ICMR ಈ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಇನ್ನು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ AIIMS ಏನಿದೆ, ಅದು ಕೂಡ ಅಂತಾರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಸೇರಿದಂತೆ ಈ ಕುರಿತು ನಡೆಸಿದಂಥ ಹಲವು ಅಧ್ಯಯನಗಳ ವರದಿಗಳನ್ನು ಆಧಾರವಾಗಿಟ್ಕೊಂಡು ಕೇಂದ್ರ ಆರೋಗ್ಯ ಸಚಿವಾಲಯ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಹಾಸನ ಜಿಲ್ಲೆಯಲ್ಲಿ ಹಲವು ಜನರು ಹೃದಯಾಘಾತದಿಂದ ಮೃತಪಡ್ತಾ ಇರೋದ್ರ ಬಗ್ಗೆ ಖುದ್ದಾಗಿ CM ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಕೋವಿಡ್ ಲಸಿಕೆ ಕಾರಣವಾ, ಅದು ಹೌದಾ ಅಲ್ವಾ, ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕೋವಿಡ್ ಲಸಿಕೆ ಕಾರಣವನ್ನ ಅಲ್ಲಗಳೆಯಲಾಗದು ಅಂತ ಕೂಡ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು, ಅದನ್ನು ಪತ್ತೆ ಹಚ್ಚಬೇಕಿದೆ. ಓಕೆ, ಕೋವಿಡ್ ಲಸಿಕೆಯಿಂದ ಈಗ ಆಗ್ತಾ ಇಲ್ಲ, ಅದು ಸೈಡ್ ಎಫೆಕ್ಟ್ ಅಲ್ಲ ಅಂತ ಅಂದರೆ ನಿಜವಾದ ಕಾರಣ ಏನು, ಅದನ್ನು ಕೂಡ ಪತ್ತೆ ಹಚ್ಚಬೇಕಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಅಧ್ಯಯನಗಳು ಶುರುವಾಗಿದ್ದಾವೆ. ಆ ಅಧ್ಯಯನದಲ್ಲಿ ಏನಾದರೂ ಸ್ಫೋಟಕ ಅಂಶ ಬಿಡುಗಡೆ ಆಗುತ್ತಾ, ಅದನ್ನು ನಾವು ನೋಡಬೇಕಾಗುತ್ತೆ.